ಮಳೆಗಾಲ ಆರಂಭ ಆಗ್ತಾ ಇದ್ದಂತೆ ಮೀನುಗಾರಿಕೆಗೆ ನಿಷೇಧವನ್ನು ಹೇರಲಾಗುತ್ತೆ. ಸರ್ಕಾರ ಮೀನುಗಾರಿಕೆಗೆ ನಿಷೇಧ ಹೇರೋದಕ್ಕೆ ಕಾರಣಗಳಿದ್ದಾವೆ. ಕಡಲಿಗೆ ಮಳೆಗಾಲದ ಸಂದರ್ಭದಲ್ಲಿ ಬೋಟ್ಗಳು ಇಳಿದರೆ ಏನಾಗುತ್ತೆ ಅನ್ನೋದನ್ನ ನಮ್ಮ ಪ್ರತಿನಿಧಿ ವಿವರಿಸಿದ್ದಾರೆ, ನೋಡೋಣ. ಬಾರಿ ಮಳೆಗಾಲ ತಡ, ಮುಂಗಾರು ತಡ ಆದರೂ ಕೂಡ ಕಡಲಿನ ಅಬ್ಬರ ಮಾತ್ರ ಏನೂ ಕಡಿಮೆ ಇಲ್ಲ. ನಾನೀಗ ಇರುವಂತಹದ್ದು ಬಹಳ ವಿಶ್ವ ಪ್ರಸಿದ್ಧಿಯನ್ನು ಪಡೆದಂತಹ ಡೆಲ್ಟಾ ಬೀಚ್ನಲ್ಲಿ. ಇಲ್ಲಿ ಯಾವ ರೀತಿ ಅಲೆಗಳು ಆರ್ಭಟಿಸ್ತಾ ಇವೆ ಅನ್ನೋದನ್ನು ನೋಡಿ. ಕ್ಷಣಕ್ಕೂ ಕೂಡ ಅಂದರೆ ಉಬ್ಬರ ಯಾವ ರೀತಿ ಇದೆ ಸಮುದ್ರದ ಅಲೆಗಳದ್ದು ಅಂದರೆ ನಾವು ನಿಂತ ಜಾಗಕ್ಕೆ ಬಂದು ಹೊಡೆಯುವಷ್ಟರ ಮಟ್ಟಿಗೆ ಅಲೆಗಳು ಅಬ್ಬರಿಸ್ತಾ ಇವೆ. ಇಲ್ಲಿ ನಿಲ್ಲುವುದಕ್ಕೂ ಸಾಧ್ಯ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಅಲೆಗಳ ಆರ್ಭಟ ಮತ್ತು ಗಾಳಿಯ ತೀವ್ರತೆಯನ್ನು ನಾವು ಗಮನಿಸ್ಬೋದು. ಈ ಒಂದು ಅಲೆಗಳ ಆರ್ಭಟ ಇದ್ದಾಗ ಕಡಲಿಗೆ ಬೋಟುಗಳು, ಆಳ ಸಮುದ್ರ ಬೋಟುಗಳು ಇಳಿಯುವ ಹಾಗಿಲ್ಲ ಅನ್ನುವಂಥದ್ದು ಸೂಚನೆ. ಯಾಕೆ ಯಂತ್ರಗಳನ್ನು ಬಳಸಿಕೊಂಡು ಮೀನುಗಾರಿಕೆಯನ್ನು ನಡೆಸಬಹುದಲ್ಲ ಅಂತ ನೀವು ಹೇಳ್ಬೋದು. ಆದರೆ ನೋಡಿ ಎಷ್ಟು ಕಷ್ಟ ಅನ್ನುವಂಥದ್ದು. ಇಲ್ಲೊಂದು ಬೋಟು ಹೋಗ್ತಾ ಇರುವಂಥ ದೃಶ್ಯಾವಳಿಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಅಪಾಯಕಾರಿ ಸ್ಥಿತಿ ಇರುತ್ತೆ. ಮಳೆಗಾಲದಲ್ಲಿ ಗಾಳಿಯ ತೀವ್ರತೆ ಇದ್ದಾಗ ಎಷ್ಟು ಅಪಾಯಕಾರಿ ಸ್ಥಿತಿ ಇರುತ್ತೆ ಬೋಟುಗಳ ಚಲನವಲನಕ್ಕೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಿದ್ರೆ ಗೊತ್ತಾಗುತ್ತೆ. ಆದ್ದರಿಂದಲೇ ಆಳ ಸಮುದ್ರ ಬೋಟುಗಳು ಕಡಲಿಗೆ ಇಳಿಬಾರದು ಅಂತ ಹೇಳುವಂಥದ್ದು. ಅಂದರೆ ಜೂನ್ ಇಡೀ ತಿಂಗಳು, ಜುಲೈ ಇಡೀ ತಿಂಗಳು ಕಡಲಿಗೆ ಯಾವುದೇ ಬೋಟುಗಳು ಇಳಿಯುವ ಹಾಗಿಲ್ಲ. ಇಲ್ಲಿ ನಾವು ನೋಡ್ಬೋದು, ಒಂದು ಬೋಟು ಹೋಗ್ತಾ ಇರುವುದನ್ನು ನಾವಿಲ್ಲಿ ಗಮನಿಸ್ಬೋದು. ಈ ಬೋಟು ಯಾವುದೇ ಮೀನುಗಾರಿಕೆಗೆ ಹೋಗ್ತಾ ಇರುವಂಥದ್ದಲ್ಲ, ಸ್ಥಳಾವಕಾಶದ ಕೊರತೆಯಿಂದ ಬೇರೊಂದು ಜಾಗಕ್ಕೆ ಲಂಗರು ಹಾಕಲಿಕ್ಕೆ ಹೋಗ್ತಾ ಇರುವಂಥದ್ದು. ಹೀಗೆ ಹೋಗುವ ಸಂದರ್ಭದಲ್ಲಿ ಅಲೆಗಳ ತೀವ್ರತೆಗೆ ಅದು ಸಿಲುಕಿದಾಗ ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದನ್ನು ಈ ಬೋಟಿನ ಚಲನವಲನ ನೋಡಿದರೆ ನಮಗೆ ಗೊತ್ತಾಗುತ್ತೆ. ಅಂದರೆ ಸ್ವಲ್ಪವೂ ಸಂಚರಿಸುವುದಕ್ಕೆ ಸಾಧ್ಯ ಆಗದೆ ನಿಲ್ಲುವಂಥ ಪರಿಸ್ಥಿತಿ ಇರುತ್ತೆ. ಸೊ ಹೇಗೆ ಡೀಪ್ಸಿಗೆ ಹೋಗೋದು? ತೀರ ಪ್ರದೇಶದಲ್ಲೇ ಈ ರೀತಿ ಇದೆ ಅಂದಾಗ ಡೀಪ್ಸಿಗೆ ಹೋದಾಗ ಅನಾಹುತಗಳು ಅನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ. ನಾವು ನೋಡಿದ್ದೇವೆ ಮೇ ಕೊನೆ ಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಬೋಟುಗಳಿಗೆ ಹಾನಿಯಾಗಿ ಅದರಲ್ಲಿದ್ದಂಥ ಮೀನುಗಾರರನ್ನು ಹರಸಾಹಸಪಟ್ಟು ರಕ್ಷಿಸಿರುವಂಥದ್ದನ್ನು ನಾವು ನೋಡಿದ್ದೇವೆ. ಸೊ ಆ ಕಾರಣಕ್ಕೇ 2 ತಿಂಗಳ ಕಾಲ ಆಳ ಸಮುದ್ರಕ್ಕೆ ಯಾವುದೇ ಬೋಟುಗಳು ಹೋಗಬಾರದು. ಕೇವಲ ಸಾಂಪ್ರದಾಯಿಕ ಮೀನುಗಾರಿಕೆಗೆ ಮಾತ್ರ ಸಮುದ್ರದ ಒಂದು ತೀವ್ರತೆಯನ್ನು ಗಮನಿಸಿಕೊಂಡು ಇಳಿಯುವುದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿ ಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.